ಪರಿಶುದ್ಧನಾದ ನಮ್ಮ ದೇವರಿಗೆ ಮಹಿಮುಂಟಾಗಲಿ. ಆಮೆನ್. ಹಾಲೆಲೂಯಾ. ಯೇಸು ಬೇಗನೆ ಬರುವ ವಿಶೇಷ, ಜೀಸಸ್ ಕಮಿಂಗ್ ಸೂನ್ ಸ್ಪೆಷಲ್. ಇದರ ಮುಖಾಂತರವಾಗಿ ಮತ್ತೊಂದು ಆವೃತ್ತಿ ಸಭೆಯಾದ ನಮ್ಮೆಲ್ಲರನ್ನ ಒಂದುಗೂಡಿಸಿದ ದೇವರ ಆತ್ಮನಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಾಲೆಲೂಯಾ. ಯಾಕೆಂದರೆ ನಾವೆಲ್ಲ ಸೇರಬೇಕಂದ್ರೂ ಇದು ದೇವರ ಚಿತ್ತ ಮಾತ್ರ ಇದ್ದರೆ ಮಾತ್ರನೇ ಸಾಧ್ಯ ಹೊರತು ದೇವರ ಚಿತ್ತ ಅಲ್ಲದಿದ್ದರೆ ಯಾರು ಕೂಡ ನಾವು ದೇವರ ವಾಕ್ಯವನ್ನು ಕೇಳಲು ಸಾಧ್ಯನೇ ಇಲ್ಲ. ಆಮೆನ್. ಹಾಲೆಲೂಯಾ. ದೇವರಿಗೆ ಒಂದು ಅದ್ಭುತವಾದ ಅವಕಾಶವನ್ನು ನಮಗೆ ಮತ್ತೊಂದು ಆವೃತ್ತಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನೇ ಸಲ್ಲಿಸುವೋಣ. ಇದೇ ಕೂಡಿ ಬಂದ ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಿಲ್ಲ. ದೇವರ ಆತ್ಮನ ತಾನೇ ದಿನ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಮ್ಯಾಥ್ಯೂ ಚಾಪ್ಟರ್ 24:6 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಆ್ಯಂಡ್ ಎ ಶಲ್ ಹಿಯರ್ ಆಫ್ ವಾರ್ಸ್ ಆ್ಯಂಡ್ ರೂಮರ್ಸ್ ಆಫ್ ವಾರ್ಸ್. ಇದಲ್ಲದೆ ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದೇನೆ. ದೇವರಾತ್ಮನು ತಾನೇ ಈ ಜೀಸಸ್ ಕಮಿಂಗ್ ಸೂನ್ ಸ್ಪೆಷಲ್ನ ಮುಖಾಂತರ ಸಭೆಯಾದ ನಮ್ಮೆಲ್ಲರನ್ನ ತನ್ನ ರಹಸ್ಯಗಳನ್ನ ಸಿದ್ಧಪಡಿಸುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರು ತಾನೇ ವಾಕ್ಯದ ಮುಖಾಂತರವಾಗಿ ನಾವು ಮಾತನಾಡುವಂತೆ ನಮ್ಮ ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಇದುವರೆಗೂ ನಡೆಸಿದ ನಮ್ಮ ಕರ್ತನೆ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ದೇವರಾತ್ಮನೆ ನೀನು ಲೋಕದಲ್ಲಿ ನಿನ್ನ ರಹಸ್ಯಪೂರ್ಣವಾದ ಎಲ್ಲ ಸೂಚನೆಗಳನ್ನು ನೆರವೇರಿಸ್ತಾ ಇದ್ದಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರ ಈ ಸೂಚನೆಗಳನ್ನು ಮುಖಾಂತರವಾಗಿ ದೇವರ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನೀನು ನಮ್ಮನ್ನು ನಿನ್ನ ರಹಸ್ಯಪೂರ್ಣಕ್ಕಾಗಿ ಕೃಪೆಯ ಸಭೆಯ ಜನರಾದ ನಮ್ಮನ್ನು ಸಿದ್ಧಪಡಿಸುವ, ನಮ್ಮಿಂದ ಇನ್ನೂ ಅನೇಕರನ್ನು ಸಿದ್ಧಪಡಿಸು. ನಾವೆಲ್ಲರೂ ನಿನ್ನ ರಹಸ್ಯಪೂರ್ಣದಲ್ಲಿ ಎತ್ತಪಡುವಂತೆ ಆಶೀರ್ವದಿಸಿ ನಡೆಸುವ ದೇವರಾತ್ಮನ ವಾಕ್ಯದ ಮುಖಾಂತರ ನೀನು ಮಾತನಾಡು, ನೀನು ಮಹಿಮೆಯಿಂದ ಬೇಕೆಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದೇವೆ ತಂದೆಯಾದ ದೇವರೇ. ಆಮೆನ್. ಹಾಲೆಲೂಯಾ. ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೇ ಸಭೆಯಾದ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಮ್ಮ ಮತ್ತೊಂದು ಆವೃತ್ತಿ ಓದಿಕೊಳ್ಳುವರಾಯೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಯೋಣ. ಮ್ಯಾಥ್ಯೂ ಚಾಪ್ಟರ್ 24:6 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಆ್ಯಂಡ್ ಎ ಶಲ್ ಹಿಯರ್ ಆಫ್ ವಾರ್ಸ್ ಆ್ಯಂಡ್ ಆಲ್ಸ್ ಆಫ್ ವಾರ್ಸ್. ಆಮೆನ್. ಹಾಲೆಲೂಯಾ. ನಿಮ್ಮೆನ್ ಹೇ ಹೋಯ್ Doing chang hing he jang hang de jang wen. Amen. Hallelujah. और तुम युद्धों की अफवाहों के बारे में सुनोगे. आमेन. हालेलूया. మరియు మీరు యుద్ధాల గురించి యుద్ధాల పుకార్ల గురించి వింటారు. ಇದಲ್ಲದೆ ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್. ಹಾಲೆಲೂಯಾ. ಯಾಕೆಂದರೆ ನಮ್ಮ ದೇವರು 2000 ವರ್ಷಗಳ ಹಿಂದೆ ಆತನು ಹೇಳಿದನು. ಯೇಸು ಕ್ರಿಸ್ತನು ಶಿಷ್ಯರಿಗೆ ಈ ಮಾತುಗಳನ್ನು, ದೇವರೇ ನಿನ್ನ ರಹಸ್ಯಪೂರ್ಣದ ಸೂಚನೆಗಳೇನು ಮತ್ತು ನಿನ್ನ ಎರಡನೇ ಬರಣದ ಸೂಚನೆಗಳೇನು. ಮತ್ತಾಯನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಯೇಸುವಿನ ರಹಸ್ಯಪೂರ್ಣದ ಸೂಚನೆಗಳು ಕೂಡ ಇದ್ದಾವೆ. ಹಾಗೆ ಯೇಸುವಿನ ಎರಡನೇ ಬರಣದ ಸೂಚನೆಗಳು ಕೂಡ ಎರಡೂ ಕೂಡ ಮಿಕ್ಸ್ ಆಗಿ ಇದ್ದಾವೆ. ಅದರಲ್ಲಿ ನಮಗೆ ಯುದ್ಧಗಳಾಗುವ ಸುದ್ದಿಗಳನ್ನು ಕೇಳುವುದರ ಇದು ಯೇಸುವಿನ ರಹಸ್ಯ ಬರಣಕ್ಕಿರುವಂತಹ ಮುಖ್ಯವಾದ ಸೂಚನೆ 7ನೇ ವಾಕ್ಯದವರೆಗೂ. ಆಮೇಲೆ ಹಾಲೆಲೂಯಾ. ಅದರ ನಂತರ ಇರುವಂಥದ್ದು ಎಲ್ಲವೂ ನಮಗೆ ಅದು ಯೇಸುವಿನ ಎರಡನೇ ಬರಣದ ಸೂಚನೆಗಳಾಗಿವೆ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಈಗ ನಾವು ಈ ವಿಷಯಗಳನ್ನು, ಈ ವಾಕ್ಯವನ್ನು ಕೇಳುವುದಕ್ಕೆ ಕಾರಣ, ಈಗಾಗಲೇ ಮೊದಲೆಲ್ಲ ನಾವು ಯುದ್ಧಗಳ ಸುದ್ದಿಗಳನ್ನು ಕೇಳ್ತಾ ಇದ್ವಿ. ಉಕ್ರೇನ್ ದೇಶಕ್ಕೂ ರಷ್ಯಾ ದೇಶಕ್ಕೂ ಯುದ್ಧ ನಡೀತಾ ಇದೆ ಎಂಬುದಾಗಿ. ನಂತರ ಕೇಳಲ್ಪಟ್ವಿ ಇಸ್ರಾಯೇಲ್ ದೇಶಕ್ಕೂ ಪ್ಯಾಲೆಸ್ತೈನ್ ದೇಶಕ್ಕೂ ಯುದ್ಧ ನಡೀತಾ ಇದೆ ಎಂಬುದಾಗಿ ಕೇಳಲ್ಪಟ್ವಿ. ಈಗ ಎಲ್ಲೆಲ್ಲೋ ನಡೆಯೋದಲ್ಲ, ಈಗ ನಮ್ಮ ಬುಡಕ್ಕೆ ಬಂದಂಗೆ ಆಗೋಗಿದೆ. ಆಮೇಲೆ ಹಾಲೆಲೂಯಾ. ಈಗ ಆ ದೇಶ ಈ ದೇಶ ಹೊರ ದೇಶಗಳಲ್ಲಿ ಯುದ್ಧ ಆಗೋದನ್ನ ಕೇಳ್ತಿದ್ವಿ ಇಷ್ಟು ದಿನ. ಆದರೆ ಈಗ ನಾವು ಕೇಳ್ತಾ ಇದ್ದೀವಿ ನಮ್ಮ ಭಾರತ ದೇಶಕ್ಕೂ
ಪಾಕಿಸ್ತಾನ ದೇಶಕ್ಕೂ ಕೂಡ ಯುದ್ಧ ನಡೀತಾ ಇದೆ ಎಂಬುದಾಗಿ ಆಮೇಲೆ ಹಾಲೆಲೂಯಾ. ಈಗಾಗಲೇ ಯುದ್ಧದ ವಾತಾವರಣ ಉಂಟಾಗ್ಬಿಟ್ಟಿದೆ, ಯುದ್ಧಗಳು ಮಾಡ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ದೇಶದವರು ಕೂಡ ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಉಗ್ರಗಾಮಿಗಳನ್ನು ಹೊಡೆದು ಅವರು ಸಾಯಿಸಿದ್ದಾರೆ ಎಂಬುದಾಗಿ ರಿಪೋರ್ಟ್ ಉಂಟು. ಆಮೇಲೆ ಅದೇ ರೀತಿಯಾಗಿ ಪಾಕಿಸ್ತಾನ ದೇಶದವರು ಕೂಡ ಸುಮಾರು 10ರಿಂದ 20 ಸೈನಿಕರನ್ನು, ಭಾರತದ ಸೈನಿಕರನ್ನು ಅವರು ಕೂಡ ಸಾಯಿಸಿದ್ದಾರೆ ಎಂಬ ರಿಪೋರ್ಟ್ ಉಂಟು. ಆಮೇಲೆ ಹಾಲೆಲೂಯಾ. ಈಗಾಗಲೇ ನಮ್ಮ ದೇಶಕ್ಕೂ ಪಾಕಿಸ್ತಾನ ದೇಶಕ್ಕೂ ಯುದ್ಧಗಳು ನಡೆಯುತ್ತಾ ಇದೆ. ಇದು ಏನನ್ನ ಸೂಚಿಸುತ್ತದೆ ಅಂದರೆ ಯೇಸು ಕ್ರಿಸ್ತನು ಅತ್ಯಂತ ವೇಗವಾಗಿ ಬರ್ತಾನೆ ಆಯ್ತಾನೆ. ಆಮೇಲೆ ಹಾಲೆಲೂಯಾ. ಆತನ ರಹಸ್ಯವನ್ನು ಅತ್ಯಂತ ವೇಗವಾಗಿ ಬರ್ತಾ ಇದೆ. ಆಮೇಲೆ ಹಾಲೆಲೂಯಾ. ಆದ ಕಾರಣ ಕೃಪೆಯ ಸಭೆಯ ದೈವ ಜನರಾದ ನಾವು ಅತ್ಯಂತ ವೇಗವಾಗಿ ಯೇಸುವಿನ ರಹಸ್ಯಪಡೋಕ್ಕಾಗಿ ಸಿದ್ಧರಾಗಿರಬೇಕೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದೇನೆ. ಆಮೇಲೆ ಈ ವಾಕ್ಯಗಳೆಲ್ಲ 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಆತನು ಸತ್ಯದ ವೇದದಲ್ಲಿ ಹೇಳಿದ್ದಾನೆ. ಹಾಗಾದರೆ ಈಗ ನಮ್ಮ ಕಾಲದಲ್ಲಿ ಇದೆಲ್ಲ ನೆರವೇರ್ತಾ ಇದೆ ಅಂದರೆ ಇದು ಯೇಸುವಿನ ರಹಸ್ಯವನ್ನು ಅತ್ಯಂತ ಬೇಗನೆ ಬರ್ತಾ ಇದೆ ಎಂಬುದನ್ನು ನಮಗೆ ತಿಳಿಯಪಡಿಸ್ತಾ ಯೇಸು ಕ್ರಿಸ್ತನು ಮುಂಚೆನೇ ಹೇಳಿದ್ದ, ನೀವು ನೆನೆಸಿದ ಗಳಿಗೆಯಲ್ಲಿ ನಾನು ಬರ್ತೇನೆ. ನಾನು ಬರುವ ಸಮಯ ನಿಮಗೆ ಗೊತ್ತಿಲ್ಲದೆ ಇರುವ ಕಾರಣ ಇವೆಲ್ಲ ದಿನಾನು ಎಲ್ಲ ಕ್ಷಣ ಸಿದ್ಧರಾಗಿರ್ಬೇಕು. ಯಾಕೆಂದರೆ ರಹಸ್ಯಪೂರ್ಣ ಎಷ್ಟು ನಿಮಿಷ ಇಟ್ಟಿದ್ದಾನೆ ದೇವರು, ಕೇವಲ 1 ನಿಮಿಷ ಕಣ್ಣು ರೆಪ್ಪೆ ಬಿಡೋಷ್ಟೊತ್ತಿಗೆ ನಾವು ಮಾರ್ಪಟ್ಟು ಕರ್ತನ ರಹಸ್ಯಪೂರ್ಣದಲ್ಲಿ ಎತ್ತಲ್ಪಡುತ್ತೇವೆ ಎಂದು 1 ಕೊರಿಂಥ 15:52 ವಾಕ್ಯದಲ್ಲಿ ದೇವರಾತ್ಮನು ನಮ್ಮ ಸಂಘ ಆತನು ಸಂಕ್ಷಿಪ್ತವಾಗಿ ಮಾತನಾಡಿದ್ದಾನೆ. ಆದ್ದರಿಂದ ಅತ್ಯಂತ ವೇಗವಾಗಿ ಅತ್ಯಂತ ಬೇಗನೆ ನೀವು ಸಿದ್ಧರಾಗಿರಿ. ನಿಮ್ಮ ಕುಟುಂಬಗಳನ್ನು ಸಿದ್ಧಪಡಿಸಿರಿ, ನಿಮ್ಮ ಅಕ್ಕಪಕ್ಕದವರನ್ನು ಸಿದ್ಧಪಡಿಸಿರಿ. ನೀವು ಲೋಕದ ಅನೇಕ ಜನರನ್ನ, ನಿಮ್ಮ ಸ್ನೇಹಿತರನ್ನ, ಬಂಧು ಬಳಗದವರನ್ನು ಕೂಡ ಸಿದ್ಧಪಡಿಸಿ. ನಾವು ರಹಸ್ಯಪೂರ್ಣದಲ್ಲಿ ಎತ್ತಲ್ಪಡಬೇಕಂದ್ರೆ ನಂಬರ್ 1 ರಕ್ಷಣೆ ಹೊಂದಿರಲೇಬೇಕು, ನಂಬರ್ 2 ಈ ಶಾಸ್ತ್ರನ ಹೊಂದಿರಬೇಕು, ನಂಬರ್ 3 ಪರಿಶುದ್ಧಾತ್ಮನ ಹೊಂದಿಕೊಂಡಿರಬೇಕು, ನಂಬರ್ 4 ರಹಸ್ಯಪೂರ್ಣಕ್ಕಾಗಿ ಪ್ರತಿದಿನವೂ ಸಿದ್ಧರಾಗಿರಬೇಕು. ಅಂಥವರು ಮಾತ್ರ ಈ ರಹಸ್ಯಪೂರ್ಣದಲ್ಲಿ ಎತ್ತಲ್ಪಡುತ್ತಾರೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. అలాగైతే దేవుడు మనకి ముందరిగా చెప్పినాడు. ఆమేన్ హల్లెలూయా. యుద్ధములో పుకారులో మీరు వింటారు, ఇది అంత్య క్షణంలో యేసయ్య రాకడ సూచనమని దేవుడు మనతో మాట్లాడినాడు. దానికోసం మన అందరూ యేసయ్య రాకడానికి ప్రతిదినం సిద్ధంగా ఉండండి. మీరు అనేకరిని సిద్ధపరచండి. మనమందరూ యేసయ్య రాకడలో ఎత్తబడినట్లు దేవుడు ఆశీర్వాదం చేస్తాడు. ಆಮೇನ್ ಹಲ್ಲೆಲೂಯಾ. ಇದು ನಮಗೆ ಯೇಸುವಿನ ರಹಸ್ಯಪೂರ್ಣದ ಸೂಚನೆ ಆಗಿರೋದ್ರಿಂದ ನಾವೆಲ್ಲರೂ ರಹಸ್ಯಪೂರ್ಣಕ್ಕೆ ಸಿದ್ಧರಾಗಿರೋಣ. ನಮ್ಮಿಂದ ಅನೇಕರನ್ನು ಸಿದ್ಧಪಡಿಸೋಣ. ಯಾಕೆಂದರೆ ನಮಗೆ ಟೈಮ್ ಇಲ್ಲವೇ ಇಲ್ಲ. ಇನ್ನೂ ಸೈತಾನಿಗಾದರೂ 7 ವರ್ಷ ಟೈಮ್ ಕೊಟ್ಟಿದ್ದಾನೆ ದೇವರು. ಆಮೇಲೆ ಲೋಕದವ್ರಿಗೂ ಇನ್ನೂ ಉಪದ್ರವ ಕಾಲದಲ್ಲೂ ಇರ್ತಾರೆ, ಯೇಸುವಿನ ಸಾಮ್ರಾಜ್ಯ 1000 ವರ್ಷದ ಕಾಲದಲ್ಲೂ ಇರ್ತಾರೆ. ಹಾಗಾದರೆ ಅವ್ರಿಗೆಲ್ಲ ಇನ್ನೂ ಜಾಸ್ತಿ ಟೈಮ್ ಐತೆ. ಟೈಮ್ ಇಲ್ಲದೆ ಇರೋರು ಅಂದರೆ ಈ ಭೂಮಿ ಮೇಲೆ ಅದು ಕೃಪೆ ಸಭೆ ಜನರಾದ ನಾನು ಮತ್ತು ನೀವೇ ಆಗಿದೆ. ಯಾಕೆಂದ್ರೆ ನಮಗಿರೋದು ಒಂದೇ ನಿಮಿಷ ಕಣ್ಣು ರೆಪ್ಪೆ ಬಿಡೋಷ್ಟೊತ್ತಿಗೆ ನಾವು ಮಾರ್ಪಟ್ಟು ದೇವರ ರಹಸ್ಯಪೂರ್ಣದಲ್ಲಿ ಎತ್ತಲ್ಪಡುವವರಾಗಿರ್ತೇವೆ. ಆದ್ದರಿಂದ ನಾವೆಲ್ಲರೂ ಅತ್ಯಂತ ವೇಗವಾಗಿ ಸಿದ್ಧರಾಗಿರೋಣ. ನಮ್ಮಿಂದ ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸೋಣ, ನಮ್ಮ ಕುಟುಂಬಗಳನ್ನು ಸಿದ್ಧಪಡಿಸೋಣ, ನಮ್ಮ ಸ್ನೇಹಿತರು ಬಂಧು ಬಳಗದವರು ಎಲ್ಲರನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರನ್ನ ರಕ್ಷಣೆ ಸುವಾರ್ತೆಯನ್ನು ತಿಳಿಪಡಿಸಿ ರಕ್ಷಣೆಯನ್ನು ಬರ ಮಾಡಿ ದೇವರ ಆತ್ಮನು ಅವರನ್ನು ಕೂಡ ಸಿದ್ಧಪಡಿಸಲಿ. ನಾವೆಲ್ಲರೂ ಕರ್ತನ ರಹಸ್ಯಪೂರ್ಣದಲ್ಲಿ ಒಂದು ದೊಡ್ಡ ಸೈನ್ಯವನ್ನು ಎತ್ತಲ್ಪಟ್ಟು ಪರಲೋಕದ ಸಿಂಹಾಸನದ ಮುಂದೆ ನಿಂತು ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರನ್ನು ಯುಗ ಯುಗಾಂತರಕ್ಕೂ ತಲಾಂತರಕ್ಕೂ ಶಾಶ್ವತವಾಗಿ ಆತನನ್ನು ಆರಾಧನೆ ಮಾಡೋಣ. ಆತನನ್ನು ಮಹಿಮೆ ಪಡಿಸುವ ಕೂಟದಲ್ಲಿ ನಾವೆಲ್ಲರೂ ಸೇರೋಣ. ಕರ್ತನೆ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನ ರಹಸ್ಯಪೂರ್ಣಕ್ಕಾಗಿ ಸಿದ್ಧಪಡಿಸಲಿ. ಇದರ ಮುಖ್ಯ ಉದ್ದೇಶವೇ ಇದಾಗಿದೆ. ಅದಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಕಡೆಯದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯುಳ್ಳ ನಮ್ಮ ದೇವರೇ, ನಿನ್ನ ಕೃಪೆಯ ಸಭೆಯಾದ ನಮ್ಮೆಲ್ಲರಿಗೂ ಇದುವರೆಗೂ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ದೇವರೇ ಈ ಯೇಸು ಬೇಗನೆ ಬರುವ ವಿಶೇಷತೆಯ ಮುಖಾಂತರವಾಗಿ, ಜೀಸಸ್ ಕಮಿಂಗ್ ಸೂನ್ ಸ್ಪೆಷಲ್ನ ಮುಖಾಂತರವಾಗಿ ನಮ್ಮೆಲ್ಲರನ್ನ ನೀನು ನಿನ್ನ ರಹಸ್ಯ ಬರೋಣಕ್ಕಾಗಿಯೇ ಸಿದ್ಧಪಡಿಸ್ತಾ ಇದ್ದೀವಿ.
ಅದಕ್ಕಾಗಿ ಸ್ತೋತ್ರ. ಅನೇಕ ವರ್ಷಗಳ ಕಾಲ ದೇವರೇ ಈ ವಾಕ್ಯಗಳನ್ನು ನೀನು ನಮ್ಮ ಸಂಗಡ ಮಾತನಾಡುತ್ತಲೇ ಬಂದಿದೆ. ಅದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರು ಅವರು ರಹಸ್ಯಗಳಕ್ಕಾಗಿ ಸಿದ್ಧವಾಗಲಿ. ಅವರು ಇನ್ನೂ ಅನೇಕರನ್ನು ಸಿದ್ಧಪಡಿಸುವಂತೆ ಪ್ರತಿಯೊಬ್ಬರು ದೇವರ ಆತ್ಮನೇ ನೀನು ಕಾರ್ಯವನ್ನು ಮಾಡು. ನಿನ್ನ ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಲ್ಲೂ ಜೀವವನ್ನು ಉಂಟು ಮಾಡಲಿ. ಅವರು ರಹಸ್ಯಗಳಕ್ಕಾಗಿ ಸಿದ್ಧಪಡಿಸಲಿ. ನಿನ್ನ ವಾಕ್ಯವು ಅವರಿಂದ ಅನೇಕರನ್ನು ಇನ್ನು ರಹಸ್ಯಗುಣಕ್ಕೆ ಸಿದ್ಧಪಡಿಸುವಂತೆ ದೇವರಾತ್ಮನೆಯಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಲೋಕದಾದ್ಯಂತ ಉಪಯೋಗಿಸಿ ನಡೆಸು. ಅದರ ಮಹಿಮೆ ನೀನು ಅದಕ್ಕೂ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಈ ಅದ್ಭುತವಾದ ಜೀವ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಕಟಣೆ 22ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ಸಭೆಯು ಮೊದಲಿಗೆ ಕರ್ತನಾದ ಯೇಸುವೆ ಬಾ ಎಂದು ಕರೆಯಲಿ ಎಂಬುದಾಗಿ ಹೇಳಿದ್ದೆ. ಅದಕ್ಕಾಗಿ ಸ್ತೋತ್ರ. ಕೃಪೆ ಸಭೆಯು ಮೊದಲಾಗಿದ್ಯಾದ ನಾವು ನಿಮ್ಮನ್ನು ಕರೀತಾದ ಕರ್ತನಾದ ಯೇಸುವೆ ನೀನು ಬೇಗ ಬಾ, ನಮ್ಮನ್ನು ಕರೆದುಕೊಂಡು ಹೋಗಿಸುವೆ. ನೀವಿರುವಲ್ಲಿ ನಾವಿರುವಂತೆ ಆಶೀರ್ವದಿಸಿ ನಡೆಸು. ನಿನ್ನ ಸಿಂಹಾಸನದ ಮುಂದೆ ನಿಂತು ಶಾಶ್ವತವಾಗಿ ನಿಮ್ಮನ್ನು ಆರಾಧನೆ ಮಾಡುವ ಕೂಟದಲ್ಲಿ ಸಭೆಯಾದ ನಾವೆಲ್ಲರೂ ಸೇರುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸುವ. ನಮ್ಮಿಂದ ಇನ್ನೂ ಅನೇಕ ಜನರನ್ನು ನಾವು ಸಿದ್ಧಪಡಿಸುವಂತೆ ಆಶೀರ್ವದಿಸಿ ನಡೆಸುವ. ಎಲ್ಲ ಘನ ಮಾನ ಮಹಿಮೆ ಗಣತೆಗಳು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದೇ. ದೇವ ಜೀವಗಳ ತಂದೆ ಆದ ದೇವರೇ, ಆಮೇಲೆ ನಮ್ಮ ತಂದೆ ಆದ ದೇವರ ಕುರಿತು ಕರ್ತನಾದ ಯೇಸು ಕೃಪೆ ಪವಿತ್ರಾತ್ಮನನ್ನು ಹೇಗಿದ್ದೀನಿ ನಿನಗೆ ಸದಾಕಳು ಯೇಸುವಿನ ರಹಸ್ಯಗಳನ್ನು ಬರುವವರೆಗೂ ಸಭೆ ಆದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೇಲೆ ಆಮೇಲೆ ಆಮೇಲೆ. ಮಾರನಾಥ. ಯೇಸುವೆ ಬೇಗ ಬಾ. ಜೀಸಸ್ ಕಮಿಂಗ್ ಸೂನ್. ಯೇಸುವೆ ಬೇಗ ಬಾ. ಆಮೇನ್.